देवता भारतीजा मम वजति निरस्तां सन्निधिं मानसे च सत्याभिघ्नकरा भुजोत्थान् 50 वर्षपूजकान् सत्यप्रमोदतीर्थार्यान् नौमि न्यायसुधारतान् शास्त्रेषु पारदृष्टानं शास्त्रज्ञेषु तवत्सलं दीनभक्तोद्धारकरं सत्यात्मानं गुरुं भजे पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुर्मम श्रीगुरुभ्यो नमः श्रीगुरुभ्यो नमः श्रीगुरुभ्यो ಕರ್ನಾಟಕ ಸಾಹಿತ್ಯ ಮಂದಿರದ 90 ವರ್ಷದ ಈ ವಾರ್ಷಿಕೋತ್ಸವದ ಒಂದು ಉತ್ಸಾಹಭರಿತರಾಗಿ ಎಲ್ಲರೂ ನಡೆಸ್ತಾ ಇದ್ದೀರಿ. ನನಗಿದರ ಬಗ್ಗೆ ಅಸಲೇನು ಗೊತ್ತೇ ಇರಲಿಲ್ಲ. ಆದರೂ ಈ ಒಂದು ವೇದಿಕೆಯನ್ನು ಅಷ್ಟ ರತ್ನಗಳು ಇವರೆಲ್ಲ ಮಧ್ಯೆ ನಾವು ಹೋಗಿದ್ವಿ ಹೇಳಲ್ಲ, ರತ್ನವಾಣಿಗಳು ಇವರೆಲ್ಲ ಒಳ್ಳೆ ಓರೇಟರ್ಸ್ ಇವರೆಲ್ಲ. ಅದು ತುಂಬಾ ಚೆನ್ನಾಗಿ ಹೇಳಿದ್ರು. ಆದರೆ ಬಿಸಿಲಾಗಿಂದ ಒಳಗೆ ಬಂದೀನಿ. ಬಿಸಿಲಿಂದ ಒಳಗೆ ಬಂದವರಿಗೆ ಮೊದಲು ಬೇಕಾಗಿದ್ದೇನು? ಒಂದು ತಂಪ ಗಾಳಿ. ತಂಪ ಗಾಳಿ ಅಂತಂದ್ರೆ ಫ್ಯಾನ್ ಹಾಕಿದ್ರೆ ಅಲ್ಲ. ನಮ್ಮ ಸಾಹಿತ್ಯ ಮಂದಿರ ಒಳಗ ಹೊರಗಿಂದ ಬಂದು ಆ ತಲೆಗೆ ತುಂಬ್ಕೊಂಡು ಬಂದಿರ್ತೀವಿ ಎಲ್ಲ ಕೆಲಸದ್ದು. ಇಲ್ಲಿ ಒಳಗೆ ಬಂದ ಕೂಡಲೇ ಗಾಳಿ ಅಂತ ತಂಪಾದ ಮಾತುಗಳು, ಒಳ್ಳೆ 4 ಮಾತುಗಳನ್ನು ಆಡಿದ್ದಾರೆ. ಅದು ನಮ್ಮ ಸಾಹಿತ್ಯ ಮಂದಿರದ ಒಂದು ಲಕ್ಷಣ. ಬಂದವರಿಗೆ ಫಸ್ಟ್ 4 ಒಳ್ಳೆ ಮಾತುಗಳು. ತಲೆ ಭಾರವನ್ನು ಇಳಿಸೋದೇ ಸಾಹಿತ್ಯ ಸದಸ್ಸು. ತಲೆಯಲ್ಲಿ ಮತ್ತೆ ಭಾರ ತುಂಬಿಕೊಂಡು ಹೋಗಬಾರ್ದು. ಆ ರೀತಿಯಾಗಿ ಇವರೆಲ್ಲ ಕೂಡ ತಲೆ ಭಾರ ಇಳಿಸುವಂತಹ ಮಾತುಗಳನ್ನು ಆಡಿದ್ದಾರೆ. ಮಹಿಳೆಯರ ಬಗ್ಗೆ ಹೇಳೋದು ಅಂತಂದ್ರೆ ಬಹಳ ಕಠಿಣವಾಗಿದ್ದ ವಿಷಯ. ಯಾವ ರೀತಿ ಬೆಳಗ್ಗಿಂದ ಸಂಜೆವರೆಗೂ ಎಲ್ಲ ಹೆಸರುಗಳಲ್ಲೂ ಮಹಿಳೆಯರೇ ಇರ್ತಾರೆ. ಅರುಣೋದಯ, ಉಷೋದಯ, ಸಂಧ್ಯೋದಯ ಎಲ್ಲಾನು ಅವರೇ. ಗಾಯತ್ರಿ ಎಲ್ಲನೂ ಇವರಿಂದನೇ ಬರ್ತದ. ಆದ ಕಾರಣ ಮುಖ್ಯವಾಗಿದ್ದು ಮಹಿಳೆಯರಲ್ಲಿ ಇರಬೇಕಾಗಿದ್ದು ಏನಂದ್ರೆ ಸಹನ. ಎಲ್ಲಿ ಸಹನ ಕಳ್ಕೊಂತೀವೋ ಅಲ್ಲಿ ಸಂಗ್ರಾಮ ಶುರು. ಅದೇ ಮನೆಯಲ್ಲೇ ಆಗ್ಬೋದು, ಸಮಾಜದಲ್ಲೇ ಆಗಿರ್ಬೋದು, ಮನಸ್ಸಿನಲ್ಲೇ ಆದ ಕಾರಣ ಸಂಗ್ರಾಮಕ್ಕೆ ಆಸ್ಪದ ಇಲ್ಲದಂತಹ ಮಾತುಗಳನ್ನು, ಆಸ್ಪದ ಇಲ್ಲದೇ ಇರುವಂತಹ ಚರ್ಚೆಗಳನ್ನು ನಡೆಸಿದಾಗ ಅದು ನಿಜವಾದ ಮಹಿಳಾ ಶಕ್ತಿ ಆಗ್ತದೆ. ಸಮಾಜದಲ್ಲಿ ಮಹಿಳೆಯರಿಗೆ ಎಷ್ಟು ಜವಾಬ್ದಾರಿ ಇದೆ ಅಂತಂದ್ರೆ ಸಂಯಮನ ಪಾಲಿಸಬೇಕು, ಎಲ್ಲರಲ್ಲಿ ಯೂನಿಟಿ ತರಬೇಕು. ಅದು ಮುಖ್ಯವಾಗಿದ್ದು ಕರ್ತವ್ಯ. ಅದನ್ನು ನಮ್ಮ ಸಾಹಿತ್ಯ ಮಂದಿರ ಪ್ರತಿ ಸಲನೂ ಮಾಡ್ತಾರೆ. ನಾನಿವತ್ತು ನಾಡ ಹಬ್ಬ ಈಗ್ಯಾಕೆ ಬಂತಪ್ಪ ಕರೆದಾರ ಅಂತ ಅನ್ಕೊಂಡೆ. ನನಗೆ ಊರಿಂದ ಬಂದಕ್ಕೇನು ಆಚಾರ್ಯ ಹೇಳಿದ್ರು ಸಾಹಿತ್ಯ ಮಂದಿರಕ್ಕೆ ಹೋಗ್ಬೇಕು ಅಂತ. ಈಗ ನಾಡ ಹಬ್ಬ ಇಲ್ಲಲ್ಲ, ಆಶ್ವಿನ ಮಾತ್ರ ಬಂದಿರೋ. ವೈಶಾಖದಲ್ಲಿ ಆಶ್ವಿನ ಹೆಂಗ್ ಬಂತು, ತಂಪು ಗಾಳಿ ಹೆಂಗ್ ಬೀಸ್ತು ಅಂತ ಅನ್ಕೊಂಡೆ. ಇಲ್ಲಿ ಒಳಗೆ ಬಂದ್ಮೇಲೆ ಗೊತ್ತು ಇವರೆಲ್ಲರಿಂದ ತಂಪು ಗಾಳಿ ಬೀಸ್ತಾ ಇದ್ದಂತೆ. ಆ ಗಾಳಿ ಅಲ್ಲ, ಈ ಗಾಳಿ ಅಲ್ಲ, ಮಾತಿನ ಗಾಳಿನೇ ನಿಜವಾದ ಮನಸ್ಸಿಗೆ ತಂಪು ಕೊಡುವಂತದ್ದು. ಅದರ ಒಂದು ಸಂತೋಷದ ವಿಷಯ. ಎಷ್ಟೋ ವಿಷಯಗಳನ್ನು ಹಂಚ್ಕೋಬಹುದು. ಅದು ಹಂಚೋದರಿಂದ ಅದು ಆಚರಣೆಗೆ ಬರೋದಿಲ್ಲ. ಆಚರಣೆಗೆ ಬರುವಂತಹ ಮಾತುಗಳನ್ನು ಹಂಚ್ಕೋಬಹುದು. ಆಚರಣೆಗೆ ಏನ್ ಬರ್ತದ? ಗಂಡನ ಜೊತೆ ಪ್ರೀತಿಯಿಂದ ಬಾಳ್ಬೇಕು, ಮಕ್ಕಳದೇನೋ ನೋಡ್ಕೋಬೇಕು, ಹೊತ್ತಿಗೆ ಮನೆ ಕೆಲಸ ಮಾಡಬೇಕು, ಪಕ್ಕದ ಮನೆ ಸುದ್ದಿಯನ್ನು ಮನೆಗೆ ತರಬಾರದು, ನಮ್ಮ ಸುದ್ದಿಯನ್ನು ಇನ್ನೊಬ್ಬರ ಮನೆಯಲ್ಲಿ ಹಾಕಬಾರದು. ಇದು ಮುಖ್ಯವಾಗಿ. ಇದಿದ್ರೆ ಮನೆ ಚೆನ್ನಾಗಿ ನಡೀತದೆ ಅಂತ ಅನಿಸ್ತದ. ಕೊಟ್ಟ ವಿಷಯ, ಕೊಡ್ಲಾರ್ದ ವಿಷಯ, ಇದು ವಿಷಯ, ಇದು ಇಲ್ಲದೇ ವಿಷಯ ಅಂತೇನಿಲ್ಲ. ಎಲ್ಲ ವಿಷಯ ಕೂಡ ಚರ್ಚಾಂಶನೀಯವಾದದ್ದೇ. ಇಲ್ಲಿ